ವೀಕ್ಷಕರೇ ನಮಸ್ಕಾರ. ಈ ವಿಡಿಯೋದ ಮೇನ್ ಟಾಪಿಕ್ ಕಡೆಗೆ ಹೋಗುವುದಕ್ಕಿಂತ ಮುಂಚಿತವಾಗಿ SSP ಜೈಸ್ವಾಲ್ ಅವರ ನಿರ್ಣಯವು ಸರಿ ಇತ್ತಾ ಅಥವಾ ಇಲ್ವಾ ಎಂಬುದನ್ನು ಕಾಮೆಂಟ್ ಬಾಕ್ಸ್ ಅಲ್ಲಿ ವ್ಯಕ್ತಪಡಿಸಿ. ವೀಕ್ಷಕರೇ ನೀವು ಮಾಡುವ ಪ್ರತಿಯೊಂದು ಕಾಮೆಂಟ್ಸ್ಗಳು ಕೂಡ ಬಹಳ ಮುಖ್ಯವಾಗಿರುತ್ತವೆ. ಹೌದು ವೀಕ್ಷಕರೇ, 4ನೇ ಟೆಸ್ಟ್ ಪಂದ್ಯದ ಡೇ ಪಾಯಿನಲ್ಲಿ ಟೀಮ್ ಇಂಡಿಯಾ ತಂಡಕ್ಕೆ ಆಯಿತು ದೊಡ್ಡ ಮೋಸ. ಹೌದು, ಉತ್ತಮವಾಗಿ ಬ್ಯಾಟಿಂಗ್ ಮಾಡುತ್ತಿದ್ದ SSP ಜೈಸ್ವಾಲ್ ಅವರಿಗೆ ಡೇ ಪಾಯಿನಲ್ಲಿ ದೊಡ್ಡ ಮೋಸವಾಗಿದೆ. ಇನ್ನು ವೀಕ್ಷಕರೇ, ಅಂಪೈರ್ಗಳ ಈ ನಿರ್ಲಕ್ಷ್ಯತನಕ್ಕೆ ನಿಮ್ಮ ಅಭಿಪ್ರಾಯಗಳನ್ನು ದಯವಿಟ್ಟು ಕಾಮೆಂಟ್ ಬಾಕ್ಸ್ ಅಲ್ಲಿ ವ್ಯಕ್ತಪಡಿಸಿ. ಹೌದು ವೀಕ್ಷಕರೇ, ಆಸೀಸ್ ತಂಡವು ಪ್ರತಿಯೊಂದು ಟೂರ್ನಮೆಂಟ್ಗಳಲ್ಲೂ ಕೂಡ ಇದೇ ರೀತಿಯಾದ ಫಿಕ್ಸಿಂಗ್ ಮಾಡಿಕೊಳ್ಳುತ್ತಿದೆ. ಹೌದು, ಡಿಸೆಂಬರ್ 26ರಿಂದ ಪ್ರಾರಂಭಗೊಂಡಿದ್ದ 4ನೇ ಟೆಸ್ಟ್ ಪಂದ್ಯವು ಇಂದು ಡಿಸೆಂಬರ್ 30ರಲ್ಲಿ ಕೊನೆಗೊಂಡಿತು. ಇನ್ನು ವೀಕ್ಷಕರೇ, ಈ ಒಂದು ಪಂದ್ಯದಲ್ಲಿ ಆಸ್ಟ್ರೇಲಿಯಾ ತಂಡವು ಮೋಸ ಮಾಡಿ 184 ರನ್ಸ್ಗಳ ಭರ್ಜರಿ ಗೆಲುವು ದಾಖಲಿಸಿದೆ. ಇನ್ನು ವೀಕ್ಷಕರೇ, ಈ 5 ಟೆಸ್ಟ್ ಪಂದ್ಯಗಳ ಸರಣಿಯ ಪೈಕಿ ಇದೀಗ 2-1 ಅಂತರದಿಂದ ಮುನ್ನಡೆ ಪಡೆದುಕೊಂಡಿದೆ. ಹೌದು ವೀಕ್ಷಕರೇ, ಈ ಪಂದ್ಯದಲ್ಲಿ MCG ಅಂತಾರಾಷ್ಟ್ರೀಯ ಮೈದಾನದಲ್ಲಿ ಆಸ್ಟ್ರೇಲಿಯಾ ತಂಡವು ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಆಯ್ದುಕೊಂಡಿತು. ಇನ್ನು ಬ್ಯಾಟ್ ಮಾಡಿದ ಆಸ್ಟ್ರೇಲಿಯಾ ತಂಡವು ಮೊದಲ ಇನ್ನಿಂಗ್ಸ್ನಲ್ಲಿ 474 ರನ್ ಗಳಿಸಿದರೆ ಇತ್ತ ವೀಕ್ಷಕರೇ ಭಾರತ ತಂಡವು 369 ರನ್ಸ್ ಕಲೆ ಹಾಕಿತು. ಇನ್ನು ವೀಕ್ಷಕರೇ, ಮೊದಲ ಇನ್ನಿಂಗ್ಸ್ನ 105 ರನ್ಸ್ಗಳ ಮುನ್ನಡೆಯೊಂದಿಗೆ ದ್ವಿತೀಯ ಇನ್ನಿಂಗ್ಸ್ ಬ್ಯಾಟಿಂಗ್ ಆರಂಭಿಸಿದ ಆಸ್ಟ್ರೇಲಿಯಾ ತಂಡವು 234 ರನ್ ಗಳಿಸಲು ಶಕ್ತವಾಯಿತು. ಹೌದು ವೀಕ್ಷಕರೇ, ಇದರ ಮೂಲಕ ಆಸ್ಟ್ರೇಲಿಯಾ ತಂಡವು ದ್ವಿತೀಯ ಇನ್ನಿಂಗ್ಸ್ನಲ್ಲಿ 340 ರನ್ಸ್ಗಳ ಬೃಹತ್ ಟಾರ್ಗೆಟ್ ಟೀಮ್ ಇಂಡಿಯಾ ತಂಡಕ್ಕೆ ಕೊಟ್ಟಿತು. ಇನ್ನು ವೀಕ್ಷಕರೇ, ಡೇ ಪಾಯಿನಲ್ಲಿ ಈ ಒಂದು ಗುರಿಯನ್ನು ಬೆನ್ನಟ್ಟಿದ್ದ ಟೀಮ್ ಇಂಡಿಯಾ ತಂಡವು ಇದೀಗ 155 ರನ್ಸ್ಗಳಿಗೆ ಆಲ್ಔಟ್ ಆಗಬೇಕಾಯಿತು. ಇನ್ನು ವೀಕ್ಷಕರೇ, ಆಸ್ಟ್ರೇಲಿಯಾ ತಂಡವು 184 ರನ್ಸ್ಗಳ ಗೆಲುವು ದಾಖಲಿಸಿದೆ. ಇನ್ನು ವೀಕ್ಷಕರೇ, ಈ ಒಂದು ಪಂದ್ಯದಲ್ಲಿ ಅಂಪೈರ್ಗಳ ನಿರ್ಲಕ್ಷ್ಯತನದಿಂದ SSB ಜೈಸ್ವಾಲ್ ಅವರು ಔಟ್ ಆಗಬೇಕಾಗಿದೆ. ಹೌದು ವೀಕ್ಷಕರೇ, SSB ಜೈಸ್ವಾಲ್ ಅವರು ಆಡಿದಂಥ 208 ಎಸೆತಗಳಲ್ಲಿ 84 ರನ್ ಸಿಡಿಸಿ ಟೀಮ್ ಇಂಡಿಯಾ ತಂಡಕ್ಕೆ ಆಸರೆಯಾಗಿದ್ದರು. ಇನ್ನು ವೀಕ್ಷಕರೇ, ಈ ಒಂದು ಹಂತದಲ್ಲಿ ಬೌಲಿಂಗ್ ಎಳೆದಿದ್ದ ಪ್ಯಾಟ್ ಕಮಿನ್ಸ್ ಅವರು ಈ ಒಂದು ವಿಕೆಟ್ ಕಬಳಿಸಬೇಕಾಗಿದೆ. ಹೌದು ವೀಕ್ಷಕರೇ, ಪ್ಯಾಟ್ ಕಮಿನ್ಸ್ ಅವರು ಹಾಕಿದಂಥ 71ನೇ ಓವರ್ನ 5ನೇ ಬಾಲ್ನಲ್ಲಿ SSP ಜೈಸ್ವಾಲ್ ಅವರ ಡಿಸ್ಮಿಸಲ್ ಬಂತು. ಇನ್ನು ವೀಕ್ಷಕರೇ, ಈ ಒಂದು ಡಿಸ್ಮಿಸಲ್ ಇದೀಗ ಸೋಷಿಯಲ್ ಮೀಡಿಯಾಗಳಲ್ಲಿ ಸಾಕಷ್ಟು ಚರ್ಚೆಗೆ ಒಳಗಾಗುತ್ತಿದೆ. ಹೌದು, ಆಸ್ಟ್ರೇಲಿಯಾ ತಂಡವು ರಿವ್ಯೂ ತೆಗೆದುಕೊಂಡಾಗ ಅಲ್ಟ್ರಾ ಎಡ್ಜ್ನಲ್ಲಿ ಯಾವುದೇ ಡಿವಿಯೇಷನ್ ಬಂದಿರುವುದಿಲ್ಲ. ಆದರೆ ಥರ್ಡ್ ಅಂಪೈರ್ಸ್ನ ನಿರ್ಣಯದಿಂದ ಈ ಒಂದು ಔಟ್ ಕೊಟ್ಟರು. ಇನ್ನು ವೀಕ್ಷಕರೇ, ಈ ಒಂದು ನಿರ್ಣಯವು ಇದೀಗ ಸೋಷಿಯಲ್ ಮೀಡಿಯಾಗಳಲ್ಲಿ ಸಾಕಷ್ಟು ಚರ್ಚೆ ಆಗುತ್ತಿದೆ. ವೀಕ್ಷಕರೇ, ಇದರ ಬಗ್ಗೆ ನಿಮಗೆ ಇರುವಂತಹ ಅಭಿಪ್ರಾಯಗಳನ್ನು ದಯವಿಟ್ಟು ಕಾಮೆಂಟ್ ಬಾಕ್ಸ್ ಅಲ್ಲಿ ವ್ಯಕ್ತಪಡಿಸಿ. ಹಾಗೆ ಇದೇ ರೀತಿ ಸ್ಪೋರ್ಟ್ಸ್ ಮಾಹಿತಿಗಾಗಿ ದಯವಿಟ್ಟು ನಮ್ಮ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.